ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ತಲೆನೋವು ಕಮ್ಮಿ ಆಗಿಲ್ಲ, ಆದರೂ ಚೆನ್ನಾಗಿದ್ದೀನಿ. ಕೆಮ್ಮು ನೆಗಡಿ ಮಾಮೂಲಿ ಇದ್ದಿದ್ದೆ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ಏನು ಸಾಂಬಾರು ಮಾಡೋದಪ್ಪ ಅಂತಿದ್ದೆ. ನನ್ನ ಮಗ ಅಂಗಡಿಗೆ ಹೋಗಿದ್ದ, ಹಾಗೆ ಹಾಲು ತಗೊಂಡು ಮತ್ತು ಒಂದು ಸ್ವಲ್ಪ ಮಚ್ಚಪ್ಪಿನ ಸೊಪ್ಪು ತಗೊಂಬಂದ. ಎಲ್ಲ ಬೆರ್ಗೆ ಸೊಪ್ಪು ತುಂಬ ಚೆನ್ನಾಗಿತ್ತು. ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿತ್ತು. ದಂಟಿನ ಸೊಪ್ಪೆಲ್ಲ ಮಿಕ್ಸ್ ತಂದಿದ್ದ, ಟಮಾಟೆ ಹಣ್ಣು ಅದೆಲ್ಲ ತರಿಸಿ ಎಲ್ಲ ಸೋಸ್ತಾಯಿದ್ದೀನಿ. ಅವ್ನಿಗೆ ಮಚ್ಚಪ್ಪು ಅಂದರೆ ತುಂಬ ಇಷ್ಟ. ಅದಕ್ಕೆ ಈಗ ಮಾಡಿದ್ರೆ ಒಂದು 2 ಟೈಮ್ಗೆ ಆಗುತ್ತೆ ಅಂತ. ತಿಂಡಿ ಏನು ಮಾಡೋದು ಬೇಡ, ಅವಲಕ್ಕಿ ಮಾಡೋಣ ಅಂದ್ಕೊಂಡೆ. ಏನೂ ಬೇಡ ಬಿಡು, ಮಚ್ಚಪ್ಪಿನ ಸೊಪ್ಪು ತಂದವನಲ್ಲ ಅಂತ ಇವಾಗ ಮಚ್ಚಪ್ಪಿನ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೂ ಈ ಹುಷಾರಿಲ್ಲೊತ್ತಿಗೆ ಇನ್ನು ಆಗಾಗಲೇ ಯಾರಪ್ಪ ಇವಾಗ ಬೇರೆ ತಿಂಡಿ ಮಾಡಿ ತಿರುಗಿ ಮಧ್ಯಾಹ್ನ ಬೇರೆ ಯಾರು ಮಾಡ್ಕೊಂಡು ಕೂತ್ಕೊತಾರೆ. ಅದಕ್ಕೆ ಒಂದೇ ಸಲ ಸಾಂಬಾರು ಮಾಡಿಟ್ರೆ ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ಸಂಜೆವರೆಗೂ ಆಗುತ್ತೆ, ಇಲ್ಲ ನಾಳೆ ಬೆಳಗ್ಗೆನೇ ಮಿಕ್ಕಿದ್ರೆ ನಾಳೆ ಬೆಳಗ್ಗೆನೇ ಇರುತ್ತೆ ಅಂತೇಳಿ ಮಾಡೋಣ ಅಂತ ಎಲ್ಲ ಸೋಸ್ಕೊತಾ ಇದ್ದೀನಿ. ಸೊಪ್ಪು ತುಂಬ ಚೆನ್ನಾಗೈತೆ, ಎಳೆ ಸೊಪ್ಪು. ಇಲ್ಲೇ ಅಂಗಡೀಲಿ ಮಾರ್ತಾರೆ ಆ ಕಡೆ. ನಾನು ಇಲ್ಲಿಗೆ ಬಂದಾಗಲಿಂದ ಅಂಗಡಿಗೆ ಜಾಸ್ತಿ ಹೋಗಲ್ಲ, ನನ್ನ ಮಗನೇ ಹೋಗಿ ಏನಾದರೂ ತಂದುಕೊಡ್ತಾನೆ. ನಾನು ಅಂಗಡಿ ಕಮ್ಮಿ ಮಾಡಾಕ್ಬಿಟ್ಟಿದ್ದೀನಿ. ನಾನು ಇಲ್ಲಿಗೆ ಬಂದಮೇಲೆ ಕಮ್ಮಿ ಮಾಡಾಕಿದ್ದೀನಿ ನಾನು ಹೋಗೋದು. ಅದಕ್ಕೆ ಸೋಸ್ಕೊಂಡು ತಗೊಂಬಂದೆ. ಅವನೇ ಏನು ಬೇಕೋ ಅದೆಲ್ಲ ಇಲ್ಲಿಗೆ ತಂದುಕೊಡ್ತಾನಲ್ಲ, ಇನ್ನು ನಾನಿನ್ನೇನು ಹೋಗೋದು ಅಂದ್ಬಿಟ್ಟು ಹೋಗಲ್ಲ. ಅದು ಇದು ಕೆಲಸ ಮಾಡ್ಕೊಂಡು ಮನೇಲೇ ಇರ್ತೀನಿ. ನಾನು ಹೊರ್ಗಡೆ ಏನಾನ ಹೋಗಬೇಕು ಅಂದರೆ ಅಂಗಡಿಗೆ, ಎಲ್ಲಾದರೂ ಕೆಲ್ಸಕ್ಕೆ ಹೋಗಿ ಬರಬೇಕಾದ್ರೆ ಒಂದೇ ಸಲ ತಂದುಬಿಡ್ತೀನಿ. ಈಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ಮನೆಗೆ ಇರ್ತೀನಲ್ಲ, ಹಂಗಾಗಿ ಅವನೇ ತರ್ತಾನೆ. ಎಲ್ಲ ತೊಳೆದು ಎಲ್ಲ ಈರುಳ್ಳಿ ಎಲ್ಲ ಸುಲ್ಕೊತಾ ಇದ್ದೀನಿ. ಇದಕ್ಕೆ ಎಲ್ಲ ಜೋಡಿಸೋಣ ಅಂತ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಅದಕ್ಕೆ ಜೋಡಿಸ್ಕೊಳ್ಳೋಣ ಒಂದೇ ಸಲ ಅಂತೇಳಿ ಎಲ್ಲ ಜೋಡಿಸ್ತಾ ಇದ್ದೀನಿ, ಹಚ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ. ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಯಿತು ನಾನು ಎದ್ದಿದ್ದು. ಇವತ್ತು 6:45ಗೆ 7 ಗಂಟೆಗೆ ಎದ್ಬಿಟ್ಟು ಬಾಗಿಲು ತೊಳೆದು ಹೂವು ಬಿಡಿಸ್ಕೊಂಬಂದು ಬಾಗಿಲು ತೊಳೆದ್ಬಿಟ್ಟು ಒಳಗಡೆ ಬಂದೆ. ಕಸನೂ ಸಹ ಗುಡಿಸಿಲ್ಲ ಇನ್ನೂ. ಎದ್ದು ಕಸನೂ ಗುಡಿಸಿಲ್ಲ ಮನೇಲಿ, ಇನ್ನೂ ಎಲ್ಲ ಹಂಗೆ ಐತೆ. ಬಟ್ಟೆನೂ ಜಾಸ್ತಿ ಐತೆ. ನೆನ್ನೆ ಒಂದು ಸ್ವಲ್ಪ ಬಟ್ಟೆ ನೆನೆಸಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ನೆನೆಸ್ಬೇಕು. ಬಟ್ಟೆ ಇವತ್ತು ಜಾಸ್ತಿ ಐತೆ, ಹಂಗಾಗಿ ನನಗೂ ಯಾಕೋ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ತಲೆನೋವು, ಕೆಮ್ಮು, ತಲೆ ಬಗ್ಸೋಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ಒಂದು ತಲೆನೋಯ್ತೈತೆ. ಅಂಥದ್ರಲ್ಲೂ ಮಾಡ್ತಿದ್ದೀನಿ. ಯಾಕಂದರೆ ಇವಾಗ ನಾನು ಏನಾದ್ರು ಮನೆ ಕಟ್ಟರೆ ಅವ್ನಿಗೆ ಊಟ ಬೇಡವಾ, ಹಂಗಾಗಿ ಅವ್ನಿಗೆ ಮಾಡಿಕೊಡ್ಲೇಬೇಕಲ್ಲ ಪಾಪ. ಅವನು ಉಪವಾಸ ಇರ್ಸೋಕ್ಕಾಗಲ್ಲ. ನಾನು ಬೆಳಗ್ಗೆ ಎದ್ದು ಅವನಿಗೆ ಇವತ್ತು ಒಂದು ಸ್ವಲ್ಪ ಕಡಲೆಕಾಳನ್ನು ಹೆಸರು ಕಾಳು ನೆನೆ ಹಾಕಿದ್ದೆ, ಅವನ್ನ ತಿಂದ. ಸ್ವಲ್ಪ ಅದಕ್ಕೆ ಅದೇನೇನೋ ಎಲ್ಲ ಹಚ್ಕೊಂಡು ಹಾಕ್ಕೊಂಡು ತಿಂದ ಅವನೇ. ನಾನೇನು ಮಾಡಿಕೊಡ್ಲಿಲ್ಲ, ಅವನೇ ತಿಂದ ಚೆನ್ನಾಗೈತೆ ಅಂತ. ಏನೋ ಇತ್ತೀಚೆಗೆ ರೂಢಿ ಮಾಡ್ಕೊತಾನೆ ಅದೆಲ್ಲ ತಿನ್ನೋಕೆ ಇಲ್ಲಿಗೆ ಬಂದಮೇಲೆ, ಹಂಗಾಗಿ ನಾನೇನು ಮಾಡಿಕೊಡ್ಲಿಲ್ಲ, ಅವನೇ ತಿನ್ನಲ್ಲ. ಸೊಪ್ಪು ತಂದ, ಹಾಲು ತಗೊಂಬಂದ, ಟೀ ಮಾಡ್ಕೊಂಡು ಕುಡಿದ್ವಿ. ಟೀ ಮಾಡ್ಕೊಂಡು ಕುಡಿದು ಸಾಂಬಾರಿಗೆಲ್ಲ ಜೋಡಿಸ್ದೆ. ಸಾಂಬಾರು ಪುಡಿ ಎಲ್ಲ ಪ್ರತಿಯೊಂದು ಅದಕ್ಕೆ ಹಾಕ್ತಿದ್ದೀನಿ. ಎಲ್ಲ ಒಟ್ಟಿಗೆ ಕೂಡಿಸಿಡ್ತೀನಿ ನಾನು. ಆಗಾಗಲೇ ಅದೊಂದು ಸಪ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಸುಮ್ಮನೆ ಅದೇ ಒಂದು ಕೆಲಸ ಅಂತ. ಈ ಕಡೆ ಅಕ್ಕಿಗೆ ನೀರಿಟ್ಟಿದ್ದೀನಿ, ನೀರು ಕಾಯ್ತೈತೆ. ತೊಳೆದು ಹಾಕಬೇಕು ಅಕ್ಕಿನ ಇವಾಗ. ಇದು ನಾವು ಎಷ್ಟು ಇಕ್ತೀವೋ ಅಷ್ಟೇ ಆಗುತ್ತೆ, ಅನ್ನ ಜಾಸ್ತಿ ಆಗೋಲ್ಲ ಇದು. ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ ಅನ್ನನ. ನಾನು ಮುದ್ದೆನೂ ಮಾಡ್ತೀನಿ ಇವಾಗ. ಅನ್ನನೂ ಮಾಡಿ ಮುದ್ದೆ ತಿಂದರೆ ಒಂದು ಸ್ವಲ್ಪ ಮಾತ್ರೆ ಬೇರೆ ನುಂಗಿರೋದು ಕೂತು ಸೊಪ್ಪೆಲ್ಲ ಬೇಯ್ತು. ಅದನ್ನು ಇವಾಗ ಬಸಿತಾ ಇದ್ದೀನಿ. ಅದನ್ನು ಮಸ್ತ್ಬಿಟ್ಟು ಸಾಂಬಾರು ಕೂಡಿಸ್ಬೇಕು. ಮಚ್ಚಪ್ಪು ಬೇಗ ಆಗುತ್ತೆ, ಯಾಕೆ ಅಂದರೆ ಎಲ್ಲ ಅದರಲ್ಲೇ ಕೂಡಿಸ್ಬಿಟ್ಟು ಎಲ್ಲ ಒಂದು ಸಲ ಕೂಗಿಸಿ ಮಸಿತೀವಲ್ವ, ಮಚ್ಚಪ್ಪು ಬೇಗ ಆಗುತ್ತೆ. ಬಸ್ಸಾರು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದೆಲ್ಲ ಅದೆಲ್ಲ ಹುರ್ಕೋಬೇಕು, ಮತ್ತು ಅದೆಲ್ಲ ಆರಿಸಿ ಅಂದರೆ ಒಂದು 5 ನಿಮಿಷ 10 ನಿಮಿಷ ಅದು ಟೈಮ್ ತಗೊಳುತ್ತೆ. ಇದೇನಿಲ್ಲ, ಎಲ್ಲ ಒಂದು ಸಲ ಕೂಡಿಸ್ಬಿಟ್ರೆ ನೋಡಿ ಎಲ್ಲ ಆ ಥರ ಮಸ್ತಿದ್ದೀನಿ. ನಾನು ಯಾವಾಗಲೂ ಜಾರಲ್ಲಿ ರುಬ್ತಿದ್ದೆ ಮಚ್ಚಪ್ಪಿಗೆ, ಇವತ್ತು ಮಸ್ತಿದ್ದೀನಿ. ಯಾಕೆ ಅಂದರೆ ಜಾರಲ್ಲಿ ರುಬ್ಬಿದ್ರೆ ಅದು ಏನೂ ಸಿಗೋಲ್ಲ ಊಟ ಮಾಡಬೇಕಾದ್ರೆ. ಅಂದರೆ ಒಳಗಡೆ ಇದು ಕಾಳೆಲ್ಲ ಹಾಕಿರ್ತೀವಲ್ಲ, ಅದೇನೂ ಸಿಗೋಲ್ಲ, ಎಲ್ಲ ನುಣ್ಣಗಾಗ್ಬಿಟ್ಟಿರುತ್ತೆ. ಈ ಥರ ಮಸ್ತರೆ ಒಂದು ಸ್ವಲ್ಪ ಸಿಗುತ್ತೆ ಏನಾದರೂ ತಿನ್ನೋಕ್ಕೆ ಮುದ್ದೆ ಜೊತೆ. ಅದಕ್ಕೇ ಎಲ್ಲ ಹಂಗೆ ಮಸ್ತಿದ್ದೀನಿ. ಮಸ್ತರು ಚೆನ್ನಾಗಿರುತ್ತೆ. ಅದಕ್ಕೆ ಅದೇ ಮಚ್ಚಪ್ಪಿಂದು ನೀರಿತ್ತಲ್ಲ, ಸೊಪ್ಪು ಬೇಯಿಸಿದ್ದು ಅದೇ ಕೂಡಿಸ್ಕೊಂಡೆ. ನಾನು ಎಕ್ಸ್ಟ್ರಾ ನೀರು ಹಾಕಲಿಲ್ಲ. ನೋಡಿ ಮುದ್ದೆಗೆ ಇಟ್ಟೆ ಇದು ಬಾಣಲಿಲಿ. ನನಗೆ ಬಾಣಲಿ ಇದು ರೂಢಿ ಆಗೋಯ್ತು ಮುದ್ದೆ ಮಾಡೋದು. ಸ್ವಲ್ಪ ಅರವಕ್ಕಿರೋದು ತರಬೇಕು ಬಾಣಲಿ. ಇದೊಂದು ಸ್ವಲ್ಪ ಒಂಥರ ಐತೆ ಈ ಬಾಣಲಿ. ಇದರಲ್ಲಿ ಅಷ್ಟು ಮಾಡ್ಬೋದು, ಆದರೆ ಒಂದು ಸ್ವಲ್ಪ ಮಾಡ್ಬೋದು, ಆದರೆ ಸ್ವಲ್ಪ ಅಷ್ಟು ಇದ್ರಾಗ ಬರೋಲ್ಲ. ಆದರೂ ಕಲಿತಾ ಇದ್ದೀನಿ, ಹೊಸ್ದಲ್ವ ಇನ್ನು. ಹಂಗಾಗಿ ನನಗೂ ಎದ್ದೇಳೋದು ಕೂತ್ಕೊಳ್ಳೋದು ಆಗ್ತಿರ್ಲಿಲ್ಲ. ಸದ್ಯ ಹೆಂಗೋ ಇದು ಒಲೆ ಮೇಲೆ ಇಟ್ಕೊಂಡು ಈ ಥರ ಬೇಯ್ತಾ ಇರ್ಬೇಕಾದ್ರೆ ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ.
ಹಂಗಾಗಿ ಸ್ವಲ್ಪ ಅನ್ನ ಇತ್ತು ರಾತ್ರಿದು. ಅನ್ನ ಹಾಕ್ಬಿಟ್ಟು ಹಂಗೆ ಮುದ್ದೆ ಮಾಡಿ ಕಟ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ. ನೋಡಿ, ಕಲಿಯೋವರೆಗೂ ಅಷ್ಟೇ, ಯಾವುದೇ ಕೆಲಸ ಆಗಲಿ ಕಲಿಯೋವರೆಗೂ ಅಷ್ಟೇ, ಕಲ್ತ ಮೇಲೆ ಅದು ತುಂಬ ಸುಲಭ ಆಗಿಬಿಡುತ್ತೆ. ನನಗೀಗ ತಪ್ಪಲೆಲಿ ಮುದ್ದೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಇದೇ ಥರ ಬಾಣಲೆಲೇ ಮಾಡಬೇಕು ಅನ್ಸುತ್ತೆ ನಿಜವಾಗ್ಲೂ. ಮಾಡ್ಬೋದು, ಕರೆಕ್ಟಾಗಿ ಆಗುತ್ತೆ ನಮ್ಮಿಬ್ಬರಿಗೆ. 2 ಮುದ್ದೆ ಆಗುತ್ತೆ ಕರೆಕ್ಟಾಗಿ. ತಪ್ಪಲೆಲಾಗಿದ್ದರೆ ನಂಗೆ ಅಳತೆ ಗೊತ್ತಾಗ್ತಾ ಇರಲಿಲ್ಲ. ಮುದ್ದೆಯಲ್ಲಿ ಪರವಾಗಿಲ್ಲ, ಬಾಣಲೆಲಿ ಕರೆಕ್ಟಾಗಿ ಸ್ವಲ್ಪ ನೀರು ನೋಡ್ಕೊಂಡಿಟ್ರೆ 2 ಮುದ್ದೆ ಕರೆಕ್ಟಾಗಿ ಆಗುತ್ತೆ. ಮುದ್ದೆ ಮಿಗೋದು ಇಲ್ಲ, ಏನೂ ಇಲ್ಲ, ಮುದ್ದೆ ಚೆನ್ನಾಗಾಗುತ್ತೆ ನಿಜವಾಗ್ಲೂ. ಈ ಕಡೆ ಸಾಂಬಾರು ಬೇಯ್ತೈತೆ, ಈ ಕಡೆ ಮುದ್ದೆ ಮಾಡ್ತಾಯಿದ್ದೀನಿ ಹಂಗೇನೆ. ಅಪ್ಪಿ ಬೇರೆ ಹೊಟ್ಟೆ ಹಸ್ಕೊಂಡು ಅವನಲ್ಲೇ 10:30 ಆಗೋಯ್ತು. ನಾನೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಮುದ್ದೆ ಮಾಡಿ, ಸಾರು ಮಾಡಿ, ಅನ್ನ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈಗ ಸ್ವಲ್ಪ ಊಟ ಮಾಡಿಬಿಟ್ಟು ಮಾತ್ರೆ ನುಂಗಬೇಕು. ಅದಕ್ಕೆ ಮುದ್ದೆ ಮಾಡೋಣ ಅಂತ ದಿವಸಲ್ಲಿ ಮುದ್ದೆ ಮಾಡ್ಕೊಂಡು ತಿಂದರೆ ಅಂತೇಳಿ ಇನ್ನು ಸಂಜೆನೇ ಮುದ್ದೆ ಮಾಡೋದು. ಈಗ ಮಾಡಿದ್ರೆ ಅದಕ್ಕೆ ಇವತ್ತು ಮುದ್ದೆನೇ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಒಂದು ಸ್ವಲ್ಪ ಮುದ್ದೆ ತಿಂದರೆ ಸ್ವಲ್ಪ ಈ ಕೆಲಸ ಮಾಡ್ಬೋದು, ಹೊಟ್ಟೆ ಹಸಿಯಲ್ಲ ಬೇಗ. ಹಂಗಾಗಿ ಮುದ್ದೆದೆಲ್ಲ ಆಯಿತು. ನನಗೆ ನೆಗಡಿ ತಲೆನೋವು ಇನ್ನೂ ಕಮ್ಮಿ ಆಗೇ ಇಲ್ಲ. ಕೆಮ್ಮಂತೂ ಕಮ್ಮಿ ಆಗಿಲ್ಲ. ನಿನ್ನೆಯಿಂದ 2 ಮಾತ್ರೆ ನುಂಗಿದ್ದೀನಿ, ಆದರೂ ಕಮ್ಮಿ ಆಗಿಲ್ಲ. ಇನ್ನೊಂದು ಮಾತ್ರೆ ನುಂಗಬೇಕು. ನೈಟ್ ಒಂದು ನುಂಗಿದ್ದೆ, ನೆನ್ನೆ ಮಧ್ಯಾಹ್ನ ಒಂದು ನುಂಗಿದ್ದೆ, ಆದರೂ ಕಮ್ಮಿ ಆಗಿಲ್ಲ. ಈಗ ಒಂದು ನುಂಗಬೇಕು ಮಾತ್ರೆ. ಮುದ್ದೆ ಅಂತೂ ತುಂಬ ಚೆನ್ನಾಗಿ ಬಂತು. ನನಗೆ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು ಈ ಥರ ಬಾಣಲೆಲಿ ಮುದ್ದೆ ಮಾಡೋಕ್ಕೆ. ಬಾಣಲೆ ಸ್ವಲ್ಪ ಚೆನ್ನಾಗಿರೋದು ತರಬೇಕು. ಯಾವಾಗಾದರೂ ಕೆಲ್ಸಕ್ಕೆ ಹೋದ್ಮೇಲೆ ತರ್ತೀನಿ. ಕೆಲ್ಸಕ್ಕೆ ಹೋಗಬೇಕು ನಾನು. ಹೋದರೆ ನನಗಿನ್ನೂ ಇಂಥ ಐಟಮ್ ಎಲ್ಲ ಐತೆ. ನಮಗೆ ಇಲ್ಲಿ ಕುಡಿಯೋ ನೀರು ತರಬೇಕು. ಅಲ್ಲಿ 20 ರೂಪಾಯಿ ಕ್ಯಾನು ಅಂತಾರೆ. ಹಂಗಾಗಿ ದೂರದಿಂದ ಹೊತ್ಕೊಂಬರ್ಬೇಕು. 20 ರೂಪಾಯಿ ಕ್ಯಾನು. ನಾವು ಅಲ್ಲಿದ್ವಲ್ಲ, ಆ ಮನೆ ಹತ್ರ 10 ರೂಪಾಯಿ ಕ್ಯಾನು, ಇಲ್ಲಿ 20 ರೂಪಾಯಿ ಕ್ಯಾನು ಅಂತಾರೆ. ಇನ್ನೇನು ಮಾಡೋದು ಇವಾಗ? 3 ಕ್ಯಾನ್ ತಗೊಂಡೋದ್ರೆ 40 ರೂಪಾಯಿ 60 ರೂಪಾಯಿ ಕೊಡಬೇಕು. ಅದಕ್ಕೆ ಮೊನ್ನೆ ಹಾಕಿಸ್ಕೊಂಡೆ. ಮತ್ತು ಇನ್ನು ನನ್ನ ಕೆಲ್ಸಕ್ಕೆ ಏನಾದರೂ ಹೋದರೆ ಒಂದು ಫಿಲ್ಟ್ರ್ ಆಗುತ್ತಲ್ಲ, ನೀರು ಫಿಲ್ಟ್ರ್ ಆಗೋದು ತಂದು ಹಾಕಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೆಲಸ ಸಿಕ್ಕಿದ್ರೆ ಅದೊಂದು ಹಾಕಿಸ್ಕೊಂಡ್ರೆ ನನಗೆ ನೀರಿಗೇನು ತೊಂದರೆ ಇರೋಲ್ಲ, ಕುಡಿಯೋಕ್ಕೆ, ಅಡುಗೆ ಮಾಡೋಕ್ಕೆಲ್ಲ. ಹಂಗಾಗಿ ನೋಡಿ, ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಮಾತ್ರೆ ನುಂಗಿ ಮಲಿಕಣ ತಡಿ ಒಂದು ಸ್ವಲ್ಪ ಹೊತ್ತು ಅಂತ ಹೋದೆ. ನಿದ್ದೆನೇ ಬರಲಿಲ್ಲ ನನಗೆ. ಯಾಕೋ ಗೊತ್ತಿಲ್ಲ, ನಿದ್ದೆ ಬರೋಲ್ಲ ತಲೆನೋವಿಗೆ. ಆಮೇಲೆ ಬಟ್ಟೆ ಬೇರೆ ಜಾಸ್ತಿ ಇದ್ವಲ್ಲ, ಇನ್ನು ಮನಿಕಂಡು ಯಾಕಪ್ಪ ಸುಮ್ಮನೆ ಕಾಲ ಕಳೆಯೋದು, ನಿದ್ದೆನೂ ಬರ್ತಾಯಿಲ್ಲ ಅಂತೇಳಿ ಬಂದ್ಬಿಟ್ಟೆ. ಬಟ್ಟೆ ನೆನೆಸಿಡೋಣ ಅಂತ ಒಂದು ಸ್ವಲ್ಪ ನೆನೆಸಿಟ್ಟಿದ್ನಲ್ಲ, ಅವು ನೆಚ್ಗೆ ಇವು ನೆನೆಸಿಡೋಣ ಅಂದ್ಬಿಟ್ಟು ಬಂದೆ. ಯಾಕಂದರೆ ಇವಾಗ ಮನಿಕಂಡು ಸುಮ್ಮನೆ ಯಾಕೆ, ನಿದ್ದೆನೂ ಬರೋಲ್ಲ. ನಿದ್ದೆ ಬಂದ್ರೇನೋ ಮನಿಕೋಬೋದು. ನಾನು ಇಲ್ಲಿಗೆ ಬಂದಾಗಲಿಂದ ಸರಿಯಾಗಿ ಮಧ್ಯಾಹ್ನ ಟೈಮ್ ನಿದ್ದೆನೇ ಮಾಡಿಲ್ಲ. ನಿದ್ದೆ ಬರೋಲ್ಲ. ಯಾಕಂದರೆ ನನಗೆ ನೆನಪಾಗೋದು ಫಸ್ಟು ನನ್ನ ತಲೆ ನೆಲಕ್ಕೆ ಹಾಕಿದ್ರೆ ಸಾಕು, ಮಧ್ಯಾಹ್ನ ಟೈಮ್ ನೆನಪಾಗೋದು ನನಗೆ ಕೆಲಸನೇ. ಹಂಗಾಗಿ ನಂಗೆ ನಿದ್ದೆನೇ ಬರೋಲ್ಲ. ಅದಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋಗೋವರೆಗೂ ನಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ನೋಡಿ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ. ನನ್ನ ಮಗನವೆಲ್ಲ ಸ್ವಲ್ಪ ಅಂದರೆ ನನ್ನ ಮಗನ ಜಾಸ್ತಿ ಇದ್ವು ಈ ಸಲ ಬಟ್ಟೆ ಎಲ್ಲ. ಹಿಂದೆಗಡೆ ಬಾಗಿಲು ಹಿಂದ್ಗಡೆ ತಗ್ಲಾಕ್ಬಿಟ್ಟವನೇ. ಇದಕ್ಕೆ ಬಟ್ಟೆ ತಗ್ಲಾಕ್ತಾರಲ್ಲ, ಅದಕ್ಕೆಲ್ಲ ತಗ್ಲಾಕ್ಬಿಟ್ಟವನೇ. ನಾನು ನೋಡಿಲ್ಲ. ಅವನವೇ ಜಾಸ್ತಿ ಇದ್ವು ಈ ಸಲ ನನ್ನವಕ್ಕಿಂತ. ಅದಕ್ಕೆ ಎಲ್ಲ ಒಗ್ದಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ನೆನೆಸ್ತಾ ಇದ್ದೀನಿ. ತಲೆನೋವು ಬಿಡ್ತಾಯಿಲ್ಲ. ಮಾತ್ರೆ ನುಂಗಿದ್ರೂ ನಿದ್ದೆ ಬರೋಲ್ಲ, ಏನಿಲ್ಲ. ಸುಮ್ಮನೆ ಮಲಿಕೊಂಡು ಏನಕ್ಕೆ ಟೈಮ್ ವೇಸ್ಟ್ ಮಾಡೋದಲ್ವ. ಅದಕ್ಕೆ ಆಚೆ ಕಡೆ ಬಾಗಿಲಲ್ಲಿ ಒಂದು ಮ್ಯಾಟ್ ಹಾಕಿದ್ರು ಓನರು, ಅದು ಒಗ್ದಿರಲಿಲ್ಲ. ಅದನ್ನು ಹಂಗೆ ತಗೊಂಬಂದು ಒಗ್ದಾಕ್ಬಿಡೋಣ ಅಂಥೇಳಿ ಸ್ವಲ್ಪ ಸೋಪಿನ ಪುಡಿ ಜಾಸ್ತಿನೇ ಹಾಕಿದ್ದೀನಿ ನಾನು ಒಗೆಯೋಕ್ಕೆ. ನೆನೆಸ್ಬಿಡೋಣ, ಒಂದು 1/4 ಗಂಟೆ ನೆನ್ಕೊಂಡ್ಲಿ ಅಂತೇಳಿ. ಈಗ ಬಟ್ಟೆ ಒಗೆದು ಮತ್ತು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದಲ್ವ. ಅದಕ್ಕೇ ಬೇಗ ಇವೆಲ್ಲ ನನ್ನ ಮಗನವೇ ಶರ್ಟ್ಗಳು ಎಲ್ಲ. ನೋಡಿ ಎಲ್ಲ ಹೆಂಗೆ ಮಾಡ್ಕೊಬಿಟ್ಟವನೇ ಅಂದರೆ, ಅದಕ್ಕೆ ಅವೆಲ್ಲ ಒಗ್ದಾಕ್ಬಿಡೋಣ ಅಂತೇಳಿ. ಸಾರಿ, ನಾನು ವಾಯ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ಕೆಮ್ಮು ಬಂದೈತೆ, ಯಾರೂ ತಪ್ಪು ತಿಳ್ಕೊಬೇಡಿ. ಕೆಮ್ತಾ ಇದ್ನಲ್ವ, ಕೆಮ್ಮು ಬಂದ್ಬಿಡ್ತು ವಾಯ್ಸ್ ಕೊಡಬೇಕಾದ್ರೆ. ಎಲ್ಲ ಸ್ವಲ್ಪ ಎಲ್ಲ ಒಗ್ದಾಕ್ಬಿಟ್ಟು ಹಂಗೂ ಅಕ್ಕ ಫೋನ್ ಮಾಡಿದರು ಬೆಳಗ್ಗೆ, ಬಟ್ಟೆ ಒಗಿತೀನಿ ಅಂದೆ. ಅಯ್ಯೋ, ಈ ತಲೆನೋವಿನಾಗೆಲ್ಲ ಏನು ಒಗಿತಿ ಬಿಡಮ್ಮ, ಒಕ್ಕಳಿವಂತೆ ಅಂದರು ನಮ್ಮ ಅಕ್ಕನೂ. ಯಾಕಂದರೆ ಮನೇಲಿ ಅವರು ಪಾಪ ಒಂದು 15 ದಿವಸ ಎಣಗ್ಬಿಟ್ರು ತಲೆ. ಅವ್ರಿಗೂ ನನಗೂ ಹಂಗೆ ಆಯಿತು. ಏನೋ ವಾತಾವರಣ ಚೇಂಜು ಅಂತಾರೆ ನಿಜವಾಗ್ಲೂ. ಇದು ನೋಡಿದರೆ ಬೆಳಗಿಂದಲೂ ಮುಚ್ಕೊಂಡೇ ಐತೆ, ಕಮ್ಮಿನೇ ಆಗ್ತಿಲ್ಲ. ಮೋಡ ಬಿಸಿಲೇ ಇಲ್ಲ ಸರಿಯಾಗಿ. ಯಾವಾಗನ ಒಣಕೊಂಡೆ, ಅದಕ್ಕೆ ಒಗ್ದಾಕ್ಬಿಡ್ತೀನಿ. ಇಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಭಯ ಆಗುತ್ತೆ. ಯಾಕೆಂದರೆ ಅಂಡೆ ಒಲೆ, ಅದಕ್ಕೆ ಕ್ಲೋಸ್ ಮಾಡೋಕ್ಕೇನೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಇಡೋಕ್ಕೆ ಮೊಬೈಲ್ ಇಡೋಕ್ಕೆ ಭಯ. ಅದಕ್ಕೆ ನಾನು ತೆಗೆದ್ಬಿಡ್ತೀನಿ. ಬಟ್ಟೆ ನೆನೆಸೋದಷ್ಟೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ಟೆ ಒಗೆಯೋದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲೇನಾದ್ರು ಒಂದು ಸ್ವಲ್ಪ ಕೈ ತಗುಲ್ಬಿಟ್ರೆ ಮೊಬೈಲ್ ಕೆಳಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೇ ಬಟ್ಟೆ ಒಗೆಯೋದು ಮತ್ತು ಒಣಗಾಕೋದು ಎರಡೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಇದು ಮಾತ್ರ ವಿಡಿಯೋ ಮಾಡ್ತೀನಷ್ಟೇ. ಮಾಡಿದ್ದೀನಿ ನೋಡಿ. ಬಟ್ಟೆ ಎಲ್ಲ ನೆನೆ ಹಾಕಿದೆ. ಬಟ್ಟೆ ಎಲ್ಲ ನೆನೆ ಹಾಕಿ ಇನ್ನೊಂದು ಸ್ವಲ್ಪ ಐತೆ ಅವು ಹೊಸ ಬಟ್ಟೆಗಳು. ಹೌದು, ಇದು ನಿಜವಾಗ್ಲೂ ಬಟ್ಟೆ ಒಗ್ಯಕ್ಕೆ ಹೋದರೆ ಅದೆಷ್ಟು ಬಟ್ಟೆ ಇರುತ್ತಪ್ಪ ನಿಜವಾಗ್ಲೂ. ನನಗಂತೂ ಯಾವುದಾನ ಒಂದು ಸಣ್ಣ ಬಟ್ಟೆ ಮಾಸೈತಿ ಅಂದರೂ ಒಗೆದು ಬಿಡ್ಬೇಕು ಅದನ್ನು ಇಟ್ಕೊಳಕ್ಕೆ ನನಗೆ ಇಷ್ಟ ಆಗೋಲ್ಲ. ಇದು ಮ್ಯಾಟು ಬಂದು ಓನರ್ ಹಾಕಿದ್ರಲ್ವ, ಅದು ಧೂಳು ಅಂದರೆ ಧೂಳಾಗೋದು. ಅದಕ್ಕೆ ಇವತ್ತು ಒಗೆದಾಕಿದ್ದೀನಿ. ಅದನ್ನು ಒಗೆಯೋಣ ಅಂದ್ಬಿಟ್ಟು ಒಗೆದಾಕಿದೆ. ಎಲ್ಲ ಬಟ್ಟೆ ಎಲ್ಲ ಒಗೆದು ಒಣಗಾಕಿದೆ. ಅಪ್ಪಿನೂ ಎಲ್ಲ ಹೊರಗಡೆ ಹೋದ. ನಾನು ಸ್ವಲ್ಪ ಇದೆಲ್ಲ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ಒಗೆದೋಳು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಅಲ್ಲಿಗಲ್ಲೇ 3 ಗಂಟೆ ಆಗೋಯ್ತು. ಅದಕ್ಕೆ ಇನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಇದೆಲ್ಲ ಅಂದ್ಬಿಟ್ಟು ಗೋಡೆ ಎಲ್ಲ ಸ್ಟೀಲ್ ನಾರು ತಗೊಂಬಂದಿದ್ದೆ. ಸ್ಟೀಲ್ ನಾರಲ್ಲಿ ಇದೆಲ್ಲ ಸ್ವಲ್ಪ ಎಣ್ಣೆ ದಿಡ್ಡೆಲ್ಲ ಆಗುತ್ತಲ್ವ, ಗೋಡೆಗೆ ಒಗ್ಗರಣೆ ಹಾಕಿದ್ರೆ ಎಣ್ಣೆ ಎಲ್ಲ ಸಿಡಿಯುತ್ತಲ್ಲ, ಸಾಂಬಾರು ಅದೆಲ್ಲ. ಹಂಗಾಗಿ ಅದೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ರೂಮ್. ಇನ್ನೇನು ಒಂದು ನೆಲ ಎಲ್ಲ ಒರೆಸ್ಬೇಕಲ್ವ, ಅದಕ್ಕೆ ಅದು ಅಷ್ಟೇ. ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋದು ಬೇಡ ಅಂದ್ಬಿಟ್ಟು ಬಟ್ಟೆ ಒಗೆದು ಬಂದೋಳೆ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸುಮ್ಮನೆ ಕೂತಿರ್ತೀವಿ, ಮೊಬೈಲ್ ತಾನೇ ಎಷ್ಟೊತ್ತಕ ನೋಡೋಕ್ಕಾಗುತ್ತೆ. ಅದಕ್ಕೆ ನಾನು ಯಾವ್ದಾನ ಕೆಲಸ ಇದ್ದರೆ ಹುಡ್ಕೊಂಬಿಡ್ತೀನಿ. ಹುಷಾರಿಲ್ಲ ಅಂದರೂ ಮಾಡ್ಕೊಳ್ಲೇಬೇಕು ನಾನು. ಯಾಕೆ ಗೊತ್ತಾ, ನಮ್ಮನೆ ಕೆಲಸ ಅಲ್ವ, ನಾವು ಮಾಡ್ಕೊಳ್ಲೇಬೇಕು. ಹಂಗೆ ಬಿಟ್ಟರೆ ನಿಜವಾಗ್ಲೂ ಒಂದೊಂದು ದಿವಸ ಏನಾದರೂ ಹುಷಾರಿಲ್ಲ ಅಂದಾಗ ಬಿಟ್ಬಿಟ್ರೆ ಕೆಲಸ, ಬೆಳಗ್ಗೆ ಮುದ್ದೆ ಮಾಡ್ಕೊಂಡು ತಿಂದು ಮಲ್ಗೋಣ ಅಂತ ಹೋಗಿ ಅಡುಗೆ ರೂಮ್ ಬಂದು ನೋಡಿದ್ರೆ ನಿಜವಾಗ್ಲೂ ನನಗೆ ಅಪ್ಪ ಯಾವಾಗಿದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡ್ಬೇಕು ಅನ್ನಿಸ್ತಿದ್ದು ನಂಗೆ. ನಿಜವಾಗ್ಲೂ ಮನೆಯೆಲ್ಲ ಕ್ಲೀನಾಗಿದ್ದು ಆದರೆ ಒಂದು ನಿಮಿಷ ಕೂತ್ಕೊಳ್ಳೋದು ಮಲಿಕೊಳ್ಳೋದು ಮಾಡ್ತೀನೇನೋ. ಮನೆಯವರು ಸ್ವಲ್ಪ ಕಸರೆ ಇದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ನನಗೆ. ಅದಕ್ಕೆ ಎಲ್ಲ ಬಂದು ಎಲ್ಲ ಒರೆಸ್ಕೊಂಡೆ. ಮನೆಯೆಲ್ಲ ತೊಳೆದಿದ್ದೆ ಕ್ಲೀನಾಗಿ. ಆದರೂ ಇನ್ನೊಂದು ಸಲ ಒರೆಸ್ಕೊಂಡ್ರೆ ಒರೆಸುವಾಗೆಲ್ಲ ಒರೆಸುವಾಗೆಲ್ಲ ಒರೆಸಿದ್ರೆ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಎಲ್ಲ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸ್ಬೇಕು. ಇಷ್ಟು. ಮಧ್ಯೆ ಮಧ್ಯೆ ಕೆಮ್ಮು ಬರ್ತಾಯಿದೆ. ವಾಯ್ಸ್ ಆಫ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಯಾಕಂದರೆ ಕೆಮ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ. ಬೇಜಾರು ಮಾಡ್ಕೋಬೇಡಿ ಯಾರು. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಕೆಮ್ಮು ಅಂದರೆ ತಡ್ಕೊಳಕ್ಕಾಗ್ತಿಲ್ಲ ನಿಜವಾಗ್ಲೂ. ನಾನು ಮೊನ್ನೆ ದಿವಸ ತಲೆಗೆ ಎಣ್ಣೆ ಇಟ್ಟಿದ್ದೆ. ತಲೆಗೇನು ಸ್ನಾನ ಮಾಡೋಲ್ಲ ಇವಾಗ. ಯಾಕಂದರೆ ತಲೆನೋವು ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ನಾನು ಇವಾಗ ತಲೆ ಸ್ನಾನ ಮಾಡಿದ್ರೆ. ಅದಕ್ಕೇ ತಲೆಗೇನು ಸ್ನಾನ ಮಾಡೋಲ್ಲ. ಮೈಯನ್ನು ತೊಳ್ಕೊಂಡು ಪೂಜೆ ಮಾಡ್ಕೋಬೇಕು. ನಮಗೆ ನನಗೆ ಕೆಲಸ ಬಂದು ಸಿಕ್ಕಿದ್ರೆ ನನಗೆ ಮನೆಯಿಂದ ತರೋಂಥ ಐಟಮ್ಗಳೆಲ್ಲ ಐತೆ, ತರಬೇಕು. ಇನ್ನು ಏನೇನೋ ಅಂದ್ಕೊಂಡಿದ್ದೀನಿ ಅದೆಲ್ಲ ತರಬೇಕು. ಅದಕ್ಕೇ ಈಗ ಸದ್ಯಕ್ಕೆ ಕೆಲಸ ಒಂದು ಸಿಕ್ಬಿಟ್ರೆ ಅದಂತೂ ನನಗೆ. ಹಂಗಾಗಿ ನಾನು ಯಾವಾಗಲೂ ವೀಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀನಿ ಕೆಲಸ ಅಂತ. ಯಾರೆಲ್ಲ ಏನು ಅನ್ಕೊಂತಿರೋ ಗೊತ್ತಿಲ್ಲ. ಏನು ಮಾಡೋದು, ಮನೇಲಿ ಇರ್ತೀವಲ್ವ, ಹಂಗೆ ಅನಿಸುತ್ತೆ ನಿಜವಾಗ್ಲೂ. ಮನೇಲಿ ಕಾಲ ಕಳೆಯೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಹೊರಗಡೆ ಹೋದರೆ ಸಂಬಳನೂ ಬರುತ್ತೆ, ಟೈಮ್ ಪಾಸು ಆಗುತ್ತೆ, ಜನಗಳ ಜೊತೆ ಕೆಲಸ ಮಾಡ್ಕೊಂಬರ್ಬೋದು ಅನ್ನೋದೊಂದು ಇರುತ್ತಲ್ವ. ಅದಕ್ಕೋಸ್ಕರ ನಾನು ಕೂತ್ಕೊಂಡೋಳೆ ಅಲ್ಲ, ಏನಾದ್ರು ಕೆಲಸ ಹುಡುಕೋಣ ಅಂತವಳು. ನಾನು ಹೇಳಬೇಕು ಅಂದರೆ ಯಲ್ಲಾಪುರದಲ್ಲಿದ್ದಾಗ ಒಂದೊಂದು ಕೆ ಜಿ ಮೊಗ್ಗು ಕಟ್ತಾಯಿದ್ದೆ. ಫಸ್ಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಒಂದೊಂದು ಕೆ ಜಿ ಮೊಗ್ಗು ಕಟ್ತಾಯಿದ್ದೆ ಅಲ್ಲಿ ನಿಜವಾಗ್ಲೂ. ನನಗೆ ಖುಷಿ ಅಂದರೆ ಅಲ್ಲಿ ಏನು ಗೊತ್ತಾ, ಮೊಗ್ಗು ಕಟ್ತಾಯಿದ್ದೆ. ಅವಾಗಿನ್ನ ಬರೀ 45 ರೂಪಾಯಿ 50 ರೂಪಾಯಿ ಕೊಡೋರು ಒಂದು ಕೆ ಜಿ ಮೊಗ್ಗಿಗೆ. ನಾವು ಇನ್ನೇನು ಖಾಲಿ ಮಾಡ್ಕೊಂಬರ್ಬೇಕು ಅನ್ನುವಾಗ 60 ರೂಪಾಯಿ ಕೆ ಜಿ ಮಾಡಿದರು. ನಿಜವಾಗ್ಲೂ 2 ಕೆ ಜಿ ಕಟ್ಟಿದ್ರೆ 120 ರೂಪಾಯಿ ಬರೋದು. ಏನು ಮನೆಗೆ ಆಗೋದಲ್ವ, ಹಾಲ್ಗೋ ಏನು ಆಗೋದು. ಮತ್ತು ನಾನು ಫಸ್ಟ್ ಶಿಫ್ಟ್ ಮುಗಿಸ್ಕೊಬಂದು ಹೂವು ಕಟ್ತಾಯಿದ್ದಿದ್ದು ಏನಕ್ಕಪ್ಪ ಅಂದರೆ ಮಕ್ಳಿಗೆ ಏನು ತಿನ್ನೋಕ್ಕಾಗುತ್ತೆ, ಮತ್ತು ಮನೆಗೆ ಹಾಲ್ಗೋ ತರಕಾರಿಗೋ ಏನಕ್ಕೋ ಒಂದಕ್ಕಾಗುತ್ತಲ್ವ ಅಂತೇಳಿ ಕಟ್ತಾಯಿದ್ದೆ. ಇಲ್ಲಿ ಅದು ಇಲ್ಲ ನನಗೆ ನಿಜವಾಗ್ಲೂ. ಇಷ್ಟೆಲ್ಲ ಮಾಡ್ತಿದ್ದೆ ನಾನು, ಏನು ಸುಮ್ಮನೆ ಕೂತ್ಕೊತಾ ಇರಲಿಲ್ಲ. ಬಟ್ ಇಲ್ಲಿ ಯಾರೂ ಹೂವು ಹಾಕೋಲ್ಲ. ನಾನು ಇವಾಗ ಹೂವು ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಂದು ಜಾಸ್ತಿ ಐತಿ ಇವಾಗ. ಹಂಗಾಗಿ ಅಂದರೆ ನನ್ನದು ಸ್ವಲ್ಪ ಎಲ್ಲ ಕಮಿಟ್ಮೆಂಟ್ಗಳು ಜಾಸ್ತಿ. ಹಂಗಾಗಿ ನಾನು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಎಲ್ಲಾದರೂ ನೋಡೋಣ, ಯಾರೋ ನನಗೆ ಕೇಳ್ತಾಯಿದ್ದೀನಿ, ನೋಡೋಣ ಯಾರು ಹೇಳ್ತಾರೋ. ನೋಡಿ ಕಸ ಎಲ್ಲ ಗುಡಿಸಿದ್ದಾಯಿತು. ಈಗ ನಾನು ಫ್ರಿಜ್ನ ರೆಡಿ ಮಾಡ್ಸೋಕ್ಕಾಗ್ತಿಲ್ಲ. ಅದು ಮೂಲೆ ಕೂತ್ಕೊಂಡ್ಬಿಟ್ಟೈತೆ. ನನಗೆ ಅದೊಂದು ಭಯ, ಎಲ್ಲಿ ಕೆಟ್ಟೋಗ್ಬಿಡುತ್ತಪ್ಪ. ಲೈಟ್ ಒಂದು ಉರಿತೈತೆ, ಕೋಲ್ಡ್ ಇದು ಐಸ್ ಕಟ್ತಾ ಇಲ್ಲ. ಅದೊಂದು ನನಗೆ ತುಂಬ ಬೇಜಾರಾಗ್ತೈತೆ. ಅದು ಯಾವಾಗ ರೆಡಿ ಮಾಡಿಸ್ತೀನೋ ಗೊತ್ತಾಗ್ತಿಲ್ಲ ನನಗೆ. ನನ್ನ ಮಗನಿಗೆ ಹಂಗೂ ಹೇಳಿದೆ ಪಾಪ, ಅವನು ಎಲ್ಲಿ ರೆಡಿ ಮಾಡಿಸ್ತಾನೆ, ನಾನು ಕೊಟ್ಟರೆ ತಾನೇ ಅವ್ನು ರೆಡಿ ಮಾಡಿಸೋದು. ಅದಕ್ಕೆ ನಾನು ದುಡ್ಡು ಕೊಟ್ಟರೆ ತಾನೇ ಅವ್ನು ರೆಡಿ ಮಾಡಿಸೋದು. ಅದಕ್ಕೆ ನಾನು ಸುಮ್ಮನೆ ಅದೇ ಅದು ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ಫ್ರಿಜ್ನ. ರೂಮೆಲ್ಲ ಕಸ ಗುಡಿಸ್ದೆ. ನನ್ನ ಮಗ ಹಾಸಿಗೆನೂ ಎತ್ತಿಕ್ಕೆ ಹೋಗಲ್ಲ, ಹಂಗೆ ಬಿಟ್ಟು ಹೋಗ್ಬಿಡ್ತಾನೆ ಎಲ್ಲ. ನಾನು ಎಲ್ಲ ಎತ್ತಿಕೊಂಡು ಇನ್ನೇನು ಮಾಡೋದು, ನಾನೇ ಎಲ್ಲ ಎತ್ತಿಕೊಂಡು ಯಾರಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ.
ರೂಮ್ಗೆ ಒಂದು ಸ್ವಲ್ಪ ಅರಿಶಿನ ಗಂಜು ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡೆ, ಸ್ವಲ್ಪ ಪೆನಾಯಿಲು ಎಲ್ಲ ಹಾಕ್ಕೊಂಡು ಒರೆಸ್ತಾಯಿದ್ದೀನಿ. ರೂಮ್ಗೊಂದ್ಸಲ ಮತ್ತು ಹಾಲ್ಗೂ ಅಡುಗೆ ರೂಮ್ಗೊಂದ್ಸಲ ನೀರು ತಗೊತೀನಿ ಇವಾಗ, ಯಾಕಂದರೆ ರೂಮಿಂದೆಲ್ಲ ಮತ್ತೆ ಹಾಲಿಗೆ ಒರ್ಸೋಕ್ಕಾಗಲ್ಲ. ಅದಕ್ಕೇ ರೂಮಿನ ನೀರೇ ಸಪ್ರೇಟು, ಹಾಲ್ಗೂ ಮತ್ತು ಅಡುಗೆ ನೀರಿಗೆ ಒರ್ಸೋಕ್ಕೆ ಸಪ್ರೇಟ್ ತಗೊಳ್ತೀನಿ. ಅಂದರೆ ಏನು ಕಸರೆ ಏನು ಜಾಸ್ತಿ ಇರಲ್ವಲ್ಲ ನೆಲ, ಹಂಗಾಗಿ ಯಾರು ಓಡಾಡೋಲ್ಲ ಜಾಸ್ತಿ, ಏನಿಲ್ಲ, ಏನು ಅಂತ ಗಲೀಜಿರಲ್ಲ, ಎಲ್ಲ ನೀಟಾಗಿರ್ತೈತಲ್ವ. ಒರೆಸಿರೋ ನೀಟಾಗಿ ಕಸ ಒಂದು ಹೊಡೆದ್ಬಿಟ್ರೆ ನಮ್ಮ ಮನೆಗೆ ನಿಜವಾಗ್ಲೂ ಒರ್ಸಂಗೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೆಲ. ಹಂಗಾಗಿ ಒರ್ಸಂಗಿರಲ್ಲ, ನೀಟಾಗಿರುತ್ತೆ. ಏನು ಜಾಸ್ತಿ ಓಡಾಡಲ್ಲ, ಏನಿಲ್ಲ. ಹಂಗಾಗಿ ಮತ್ತು ವೈಟ್ ನೆಲ ಅಲ್ವಾ, ಸ್ವಲ್ಪ ಕರೆ ಪರೆ ಆದರೆ ಒರೆಸ್ಕೋಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕೂದಲು ಮಾತ್ರ ಉದುರೋದ್ರೆಲ್ಲ ಹಂಗೆ ಕಾಣಿಸುತ್ತೆ ವೈಟ್ ನೆಲದಲ್ಲಿ, ವೈಟ್ ನೆಲನೇ ಅಷ್ಟಲ್ವ. ಹಂಗಾಗಿ ಕೂದಲು ಎಷ್ಟು ಗುಡಿಸಿದ್ರು ಎಷ್ಟು ಒರೆಸಿದ್ರು ನನ್ನ ತಲೆಗೆ ಹಂಗೂ ಇಷ್ಟು ಮೇಲಕ್ಕೆ ಕಟ್ಟಿರ್ತೀನಿ ಕೂದಲು, ಗೊತ್ತಾ, ಬಿಡೋದೇ ಇಲ್ಲ. ಆದರೂ ಕೂದಲು ಉದುರುತ್ತಪ್ಪ, ಸಿಕ್ಕಾಪಟ್ಟೆ ಕೂದಲು ಉದುರ್ತೈತಿ, ಯಾಕೋ ಗೊತ್ತಿಲ್ಲ ನನಗೆ. ಹಂಗಾಗಿ ಕೂದಲು ಮಾತ್ರ ಸಿಗುತ್ತೆ. ನಾನು ಹಂಗೂ ಹಿಂಗೂ ಒರೆಸ್ತಾನೆ ಇರ್ತೀನಿ ಎಲ್ಲ ಕ್ಲೀನಾಗಿ, ಎಲ್ಲ ಒರೆಸ್ಕೊತಾನೆ ಇರ್ತೀನಿ, ಕಸ ಗುಡಿಸ್ತಾನೆ ಇರ್ತೀನಿ. ನನಗೆ ಕೂದಲೆಲ್ಲ ಸಿಕ್ಕಿದ್ರೆ ಊಟ ಮಾಡೋಕ್ಕೆ ಸೇರಲ್ಲ ನನಗೆ, ಯಾರಿಗೆ ಅಲ್ಲಿ ಸೇರುತ್ತಾ, ಸೇರಲ್ಲ. ಹಾಗಾಗಿ ನನಗೆ ಕೂದಲು ಸಿಗೋಂಗಿಲ್ಲ, ಒರೆಸುವಾಗಲಿ ಏನಕ್ಕೆ ಆಗಲಿ ಕೂದಲು ಸಿಗೋಂಗಿಲ್ಲ. ಎಲ್ಲ ನೀಟಾಗಿ ಕಸ ಗುಡಿಸಿ ಒರೆಸ್ಕೊಂಬರ್ಬೇಕು ನಾನು. ಕೂದಲೆಲ್ಲ ಸಿಕ್ಕಿದ್ರೆ ಏನೋ ಒಂಥರ ನನಗೆ. ಹಂಗಾಗಿ ಎಲ್ಲ ನೋಡಿ, ಇಷ್ಟು ಎಲ್ಲ ಒರೆಸ್ತಾಯಿದ್ದೀನಿ ನೆಲನೇ. ಇನ್ನು ಸ್ವಲ್ಪ ಹಾಲು ದೊಡ್ಡದಾಗೈತಲ್ವ, ಹಂಗಾಗಿ ಒಂದು ಬಕೆಟು ಬೇರೆ ನೀರು ತಗೊಂಡೆ ಅಡುಗೆ ರೂಮ್ಗೆ ಮತ್ತು ಹಾಲಿಗೆ ಸಪ್ರೇಟ್ ನೀರು ತಗೊಂಡಿದ್ದೀನಿ. ನೋಡಿ ಇದ್ರಡೆಗೆಲ್ಲ ಆದರೆ ನೀಟಾಗೈತೆ ಒರ್ಸೋಕ್ಕೂ, ಏನು ಎತ್ತಿಕ್ಕೊಳಂಗಿಲ್ಲ, ಏನಿಲ್ಲ, ಕ್ಲೀನಾಗೈತೆ. ಸಂಧಿ ಅಂದರೆ ಒಂಥರ ಇದ್ರ ಥರ ಏನು ಇಕ್ಕಟ್ಟೇನು ಅನಿಸಲ್ಲ ನೆಲ ಒರ್ಸೋಕ್ಕೆ, ನೀಟಾಗಿರುತ್ತಲ್ವ. ನಮ್ಮ ಅಮ್ಮನೂ ಮೊನ್ನೆ ಬಂದು ಮನೆಯೆಲ್ಲ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ನನಗೂ ಅಷ್ಟೇ ನೀಟಾಗಿ ಇಟ್ಕೋಬೇಕು ಅಂದರೆ, ಯಾಕಂದರೆ ನಾವಿವತ್ತು ಬಾಡಿಗೆ ಮನೆ ನೀಟಾಗಿ ಇಟ್ಕೋಬೇಕು, ಆಗಲಿ ಸ್ವಂತ ಮನೆ ಆಗಲಿ ಮನೆಯೇ ಅಲ್ವಾ. ಹಂಗಾಗಿ ನೀಟಾಗಿ ಇಟ್ಕೊಳ್ತೀನಿ ನಾನಂತೂ. ಏನೋ ಗೊತ್ತಿಲ್ಲ ನನಗೆ, ಅದೊಂದು ನನಗೆ ನೆಲ ಒರೆಸಿದ್ದಾಗೋಯ್ತು. ಇನ್ನೂ ಸ್ವಲ್ಪ ಐತೆ, ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ವೀಟ್ರ್ ಹಾಕಿದ್ದೀನಿ, ಸ್ನಾನ ಮಾಡೋಕ್ಕೆ ವೀಟ್ರ್ ಹಾಕಿದ್ದೀನಿ, ನೀರು ಕಾಯ್ತೈತೆ. ನೆಲ ಒಂದು ಒರೆಸ್ಬಿಟ್ಟು ಮೈ ತೊಳ್ಕೊಂಡು ದೇವ್ರ ದೀಪ ಹಚ್ಚಬೇಕು. ಬೆಳಗ್ಗೆನೇ ಹೂವು ಎಲ್ಲ ಕಿತ್ಕೊಂಬಂದಿದ್ದೆ, ಇಕ್ಕಿದ್ನಲ್ಲ. ಹಂಗಾಗಿ ಇವಾಗೆಲ್ಲ ಒರೆಸ್ಬಿಟ್ರೆ ಎಲ್ಲ ಒಣಕೊಳುತ್ತೆ. ಫ್ಯಾನ್ ಹಾಕಿದ್ರೆ ಎಲ್ಲ ಬೇಗ ಒಣಗಿಬಿಡುತ್ತೆ ನೆಲ. ನಿಜವಾಗ್ಲೂ ಎಷ್ಟು ನೈಸಾಗೈತೆ ಅಂದರೆ ನೋಡಿ, ಎಲ್ಲ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ಮೈ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು, ನಾನು ರಾಯರ ಬುಕ್ಕು ಇವತ್ತಿಗೆ 8 ದಿವಸದಲ್ಲಿ ಓದಿದ್ದು. ಇವತ್ತಿಗೆ 8 ದಿವಸ ಆಯಿತು ಓದಿ, ಹಂಗಾಗಿ ಓದಿರಲಿಲ್ಲ. ಕೆಮ್ಮು ಬೇರೆ ಬತ್ತೈತೆ, ಆದರೂ ಓದಬೇಕು ಅಂತ ಕೂತಿದ್ದೀನಿ. ಒಂದು 10 ನಿಮಿಷ ಓದೋಣ ಅಂದ್ಬಿಟ್ಟು. ಹಂಗಾಗಿ ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ರಾಯರ ಬುಕ್ ಓದಿದ್ರೆ. ಅದಕ್ಕೋಸ್ಕರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ನಿಮಗೆಲ್ಲ ಧನ್ಯವಾದ.